ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಮತ್ತೊಮ್ಮೆ ನಮ್ಮ ಲಾಯಕ್ಸ್ನ ಚಕ್ರವ್ಯೂಹ ಸೀರೀಸ್ಗೆ ಸ್ವಾಗತ. ನಿನ್ನೆ ನಮ್ಮ ಇಂಟ್ರೊಡಕ್ಟರಿ ವಿಡಿಯೋಸನ್ನು ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ಮತ್ತೊಮ್ಮೆ ಹೋಗಿ ನೋಡಿ. ಸೊ ಅದರಲ್ಲಿ ಕ್ಲಿಯರಾಗಿ ಯಾವ ಥರ ಒಂದು ಪ್ಲ್ಯಾನಿಂಗ್ ಮಾಡಬೇಕು, ಸ್ಟ್ರಾಟಜಿ ಯಾವ ಥರ ಮಾಡಬೇಕು, ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಯಾವ ಥರ ಕಂಪ್ಲೀಟ್ಲಿ ಅನಲೈಸ್ ಮಾಡಬೇಕು ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ. ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಸೊ ಮತ್ತೊಮ್ಮೆ ಆ ವಿಡಿಯೋನ ನೋಡಿ, ನಿಮಗೆ ಕಂಪ್ಲೀಟ್ಲಿ ಒಂದು ಐಡಿಯಾ ಬರುತ್ತೆ ಯಾವ ಥರ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗಬೇಕು ಅಂತಕ್ಕಂತಹದ್ದನ್ನು. ಸೊ ನಮ್ಮ ಇವತ್ತಿನ ವಿಡಿಯೋ ಸೀರೀಸಲ್ಲಿ ನಾವು ಬ್ರಿಟಿಷರ ಆಡಳಿತದಲ್ಲಿದ್ದಾಗ ಯಾವ್ಯಾವ ಕಾನೂನುಗಳನ್ನು ತೊಗೊಂಬಂದರು, ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ಗಳು ಅಥವಾ ಯಾವ್ಯಾವ ಲಾಸ್ಗಳನ್ನು ಬ್ರಿಟಿಷರು ಬಂದರು ಅಂತಕ್ಕಂಥ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಇವತ್ತು ನೋಡೋಣ. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಮೇಲೆ ಬೇಸ್ಡ್ ಆಗಿರ್ತಕ್ಕಂತಹದ್ದು. ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ನನ್ನ ಉದ್ದೇಶ ಮತ್ತೆ ನಿಮಗೆ ಇರ್ತಕ್ಕಂತಹ ಬುಕ್ಸಲ್ಲಿರ್ತಕ್ಕಂಥ ಕಂಟೆಂಟನ್ನೇ ಕೊಡೋದಲ್ಲ, ಬದಲಾಗಿ ನಾನು ಇನ್ ಡೀಟೇಲ್ ಆಗಿ ಯಾವ ಥರ ನೀವು ಪೊಲಿಟಿಗೆ ಪ್ರಿಲಿಮ್ಸ್ಗೆ ಎಸ್ಪೆಷಲಿ ಪ್ರಿಪೇರ್ ಆಗಬೇಕು, ಯಾವ ಥರ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ತಗೊಂಡು ಯಾವ ರೀತಿ ನೀವು ಮುಂದೆ ಪ್ರಿಪೇರ್ ಆಗಬೇಕು ನಿಮ್ಮ ಪ್ರಿಲಿಮ್ಸಿಗೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಬಯಸ್ತೇನೆ. ಸೊ ಇವತ್ತು ನಮ್ಮ ಈ ವಿಡಿಯೋ ಸೀರೀಸಲ್ಲಿ ನಾವು ಕಂಪ್ಲೀಟ್ಲಿ ಬ್ರಿಟಿಷ್ ಲಾಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡೋಣ. ಇವಾಗ ಈ ಪ್ರಶ್ನೆಯಲ್ಲಿ ಬೈ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆಕ್ಟ್ಸ್ ವಾಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಡೆಸಿಗ್ನೇಟೆಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಇಲ್ಲಿ ಈ ಪ್ರಶ್ನೆನ ಸ್ವಲ್ಪ ನಾವು ಅಬ್ಸರ್ವ್ ಮಾಡೋಣ. ಅದನ್ನು ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಪ್ರಶ್ನೆ ಏನು ಕೇಳಿದಾನೆ, ಅಕಾರ್ಡಿಂಗ್ ಟು ವಿಚ್ ಆಕ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ಡೆಸಿಗ್ನೇಟೆಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಈಗ ನಾವು ಪ್ರಿಪ್ರೇಷನಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ರೀತಿ ಒಂದು ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಏನಿದ್ದಾವೆ ಅಂದರೆ ಗವರ್ನರ್ ಆಫ್ ಬೆಂಗಾಲ್ನ ಯಾವಾಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡಿದ್ರು, ಅದಾದಮೇಲೆ ಗವರ್ನರ್ ಜನರಲ್ ಆಫ್ ಇಂಡಿಯಾನ ವೈಸ್ರಾಯ್ ಅಂತ ಹೇಳಿ ಯಾವಾಗ ಡೆಸಿಗ್ನೇಟ್ ಮಾಡಿದ್ರು ಅದನ್ನು ತಿಳ್ಕೊಳ್ಬೇಕು ಇಲ್ಲಿ. ಯಾಕಂದರೆ ಮುಂದೆ ಆ ಥರದ ಪ್ರಶ್ನೆ ಬರೋದಕ್ಕೆ ಸಾಧ್ಯ ಇರುತ್ತೆ. ಸೊ ಈ ಥರ ಇಲ್ಲಿ ನಾವು ಈ ಪ್ರಶ್ನೆಯ ಮೇಲೆ ನೋಡಿದಾಗ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಪ್ರಕಾರ ಗವರ್ನರ್ ಆಫ್ ಬೆಂಗಾಲ್ ವಾಸ್ ಡೆಸಿಗ್ನೇಟೆಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೊ ಅದು ಆ ಥರ ಡೆಸಿಗ್ನೇಟ್ ಮಾಡಿದಂತಹ ಮೊದಲ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂದರೆ ವಾರನ್ ಹೇಸ್ಟಿಂಗ್ಸ್. ಸೊ ಈ ಥರ ಪ್ರಶ್ನೆ ಏನು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ನೀವು ನೆಕ್ಸ್ಟ್ ಪ್ರಿಪರೇಷನನ್ನು ಮಾಡಬೇಕು. ಅದೇ ಥರ ಗವರ್ನರ್ ಜನರಲ್ ಆಫ್ ಇಂಡಿಯಾನ ವೈಸ್ರಾಯ್ ಆಫ್ ಇಂಡಿಯಾ ಅಂಥೇಳಿ 1858 ಆ್ಯಕ್ಟಲ್ಲಿ ಒಂದು ಡೆಸಿಗ್ನೇಷನನ್ನು ಕೊಟ್ಟಿರ್ತಾರೆ. ಸೊ ಈ ಥರ ನಿಮ್ಮ ಪ್ರಿಪ್ರೇಷನಲ್ಲಿ ಇದು ಫಸ್ಟ್ ಕ್ವಶನ್ ಬೇಸ್ಡ್ ಮೇಲೆ ನೀವು ಪ್ರಿಪ್ರೇಷನ್ ಮಾಡ್ತಕ್ಕಂತಹದ್ದು. ಸೊ ಅದಾದಮೇಲೆ ಇವಾಗ ಆಪ್ಷನ್ಸಿಗೆ ಬರೋಣ. ಒಂದು ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದೆ, ಆಮೇಲೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಇದೆ, ಅದಾದಮೇಲೆ ಚಾರ್ಟರ್ ಆ್ಯಕ್ಟ್ ಆಫ್ 1793 ಇದೆ, ಅದಾದಮೇಲೆ ಚಾರ್ಟರ್ ಆ್ಯಕ್ಟ್ ಆಫ್ 1833. ಸೊ ಇಲ್ಲಿ ಇರ್ತಕ್ಕಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಇರೋದು ಚಾರ್ಟರ್ ಆ್ಯಕ್ಟ್ ಆಫ್ 1833 ಸರಿಯಾದ ಉತ್ತರ. ಸೊ ಇಲ್ಲಿ ತಾವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಕೇವಲ ನೀವು ಈ ಸರಿಯಾದ ಆಪ್ಷನ್ ಚಾರ್ಟರ್ ಆ್ಯಕ್ಟ್ ಆಫ್ 1833 ಮೇಲೆ ಮಾತ್ರನೇ ಪ್ರಿಪ್ರೇಷನ್ ಮಾಡೋದಲ್ಲ, ಬದಲಾಗಿ ಆ ಮೇಲೆ ಇರ್ತಕ್ಕಂತಹ ಬೇರೆ ಆಪ್ಷನ್ಸ್ ಏನಿದಾವೆ, ದ ರೆಗ್ಯುಲೇಟಿಂಗ್ ಆ್ಯಕ್ಟು, ಪಿಟ್ಸ್ ಇಂಡಿಯಾ ಆ್ಯಕ್ಟು, ಅದಾದಮೇಲೆ ಚಾರ್ಟರ್ ಆ್ಯಕ್ಟ್ ಆಫ್ 1793. ಸೊ ಅದರ ಮೇಲೂ ಸಹಿತ ನೀವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರೊವಿಷನ್ಸನ್ನು ಪ್ರಿಪೇರ್ ಮಾಡಬೇಕು. ಯಾಕಪ್ಪ ಅಂತ ಹೇಳಿದರೆ, ಯಾರೇ ಆಗಲಿ ಕ್ವಶನ್ ಪೇಪರ್ಸನ್ನು ತೆಗೆಯುವಾಗ ಅವರು ಸಿಲೆಬಸ್ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ಸನ್ನು ತಮ್ಮ ರೆಫರೆನ್ಸ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಅವರಿಗೆ ಈ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ನೋಡಿದಾಗ ಇಲ್ಲಿಂದಾನೇ ಒಂದು ಕ್ಲೂ ತಗೊಂಡು ಹಿಂಟ್ಸ್ ತಗೊಂಡು ಮತ್ತೆ ಕ್ವಶನ್ಸನ್ನು ಫ್ರೇಮ್ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಸೊ ನಾನು ಆಲ್ರೆಡಿ ನಿಮಗೆ ಎವಿಡೆನ್ಸಸ್ಸನ್ನು ತೋರಿಸಿದ್ದೀನಿ. ಮತ್ತು ನಮ್ಮ ಸೀರೀಸಲ್ಲಿ ನಾನು ಪ್ರತಿಯೊಂದು ವಿಡಿಯೋಸಲ್ಲಿ ನಿಮಗೆ ಆ ಎವಿಡೆನ್ಸಸ್ಸನ್ನು ತೋರಿಸ್ತೀನಿ, ಯಾವ ಥರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಿಂದ ಪ್ರಶ್ನೆಗಳು ಡಿರೈವ್ ಆಗ್ತವೆ ಅಂಥೇಳಿ. ಸೊ ಇಲ್ಲಿ ತಾವು ಚಾರ್ಟರ್ ಆ್ಯಕ್ಟ್ ಆಫ್ 1833 ಜೊತೆಗೆ ಇಲ್ಲಿರ್ತಕ್ಕಂತಹ 3 ಆಪ್ಷನ್ಗಳ ಮೇಲೂ ಸಹಿತ ಇಂಪಾರ್ಟೆಂಟ್ ಪ್ರೊವಿಷನ್ಸ್ಗಳನ್ನು ನೀವು ಕಲಿಬೇಕು. ಸೊ ಅದಾದಮೇಲೆ ಇನ್ನೊಂದು ಮೆಥಡ್ ಏನು ಫಾಲೋ ಮಾಡ್ಬೇಕಂತ ಹೇಳಿದ್ರೆ, ಈ ಥರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದ್ದಾಗ ತಾವು ಒಂದು ಆ್ಯಕ್ಟಿಂದ ಇನ್ನೊಂದು ಆ್ಯಕ್ಟ್ ಯಾವ ಥರ ಎವಲ್ಯೂಷನ್ ಆಗ್ತಾ ಇದೆ, ಫಸ್ಟು ಅಷ್ಟೊಂದು ಲಿಬರಲ್ ಒಂದಿಷ್ಟು ಪ್ರೊವಿಷನ್ಸ್ ಇರೋದಿಲ್ಲ, ಫಸ್ಟು ರಿಜಿಡ್ ಇರುತ್ತೆ, ಅದಾದಮೇಲೆ ಹೋಗ್ತಾ ಒಂದಿಷ್ಟು ಲಿಬರಲ್ ರಿಫಾರ್ಮ್ಸ್ ಬರುತ್ತೆ.
ಸೊ ನಮಗೆ ವೋಟಿಂಗ್ ರೈಟ್ಸ್ ಎಲ್ಲ 19 ಆ್ಯಕ್ಟು 1935 ಆ್ಯಕ್ಟಲ್ಲಿ ಬಂದಿರತಕ್ಕಂಥದ್ದು. ಆ ಒಂದು ಎವಲ್ಯೂಷನನ್ನು ಸಹಿತ ತಾವೆಲ್ಲ ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ನಾನು ಮಾಡಿರ್ತಕ್ಕಂತಹದ್ದು ಫಸ್ಟು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773ನಲ್ಲಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಪ್ರೊವಿಷನ್ಸು, ಗವರ್ನರ್ ಆಫ್ ಬೆಂಗಾಲ್ ವಾಸ್ ಡೆಸಿಗ್ನೇಟೆಡ್ ಆಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲು ಆ್ಯಂಡ್ ಒನ್ ಸಚ್ ಈಸ್ ಫಸ್ಟ್ ಒನ್ ಈಸ್ ವಾರನ್ ಹ್ಯಾಸ್ಟಿಂಗ್ಸು. ಅದಾದಮೇಲೆ ಇಟ್ ಗೇವ್ ರೈಸ್ ಟು ಸುಪ್ರೀಂ ಕೋರ್ಟ್ ಅಟ್ ಕ್ಯಾಲ್ಕತಾ. ಅದಾದಮೇಲೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ದೇ ಬಿಕೇಮ್ ಗವರ್ನಿಂಗ್ ಬಾಡಿ ಆಫ್ ದ ಕಂಪನಿ. ಸೊ ಅದಾದಮೇಲೆ ಇಟ್ ಲೆಡ್ ಟು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ವಿತ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಸೊ ಇದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773ನ ಇಂಪಾರ್ಟೆಂಟ್ ಪ್ರೊವಿಷನ್ಸು. ಸೊ ಇಲ್ಲಿ ಮತ್ತೆ ನನ್ನ ಒಂದು ರಿಕ್ವೆಸ್ಟ್ ನಿಮಗೆಲ್ಲ ಏನಂತ ಹೇಳಿದರೆ, ದಯವಿಟ್ಟು ಯಾರು ನೀವು ಇನ್ ಡೆಪ್ತ್ ಆಗಿ ಹೋಗೋಕೆ ಹೋಗಬೇಡಿ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ನಿಮ್ಮ ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಅಲ್ಲಿ ಕೊಟ್ಟಿದ್ದಾನೆ. ಅದಾದಮೇಲೆ ಪೊಲಿಟಿ ಬೈ ಲಕ್ಷ್ಮೀಕಾಂತ್ ಅದರಲ್ಲೂ ಸಹಿತ ಡೀಟೇಲ್ ಆಗಿ ಕೊಟ್ಟಿದ್ದಾನೆ. ಅಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರೊವಿಷನ್ಸನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ಮತ್ತೆ ಅದನ್ನು ಸರ್ಚ್ ಮಾಡಿ ಅದ್ರ ಮೇಲೆ ನೀವು ಇನ್ ಡೆಪ್ತ್ ಹೋಗಿ ಸ್ಟಡಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ದ ಒನ್ಲಿ ಥಿಂಗ್ ಈಸ್ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು, ಪ್ರಿವಿಯಸ್ ಇಯರ್ ಕ್ವಶನ್ ಇರತಕ್ಕಂತಹ ಆಪ್ಷನ್ಸ್ಗಳ ಮೇಲೆ ಫೋಕಸ್ಡ್ ಆಗಿ ಓದಬೇಕು ಅಂತಕ್ಕಂಥ ಒಂದು ಮಾಹಿತಿ ನಿಮ್ಮಲ್ಲಿರಲಿ. ಸೊ ಇಲ್ಲಿ ನೆಕ್ಸ್ಟು ಪಿಟ್ಸ್ ಇಂಡಿಯಾ ಆ್ಯಕ್ಟು. ಸೊ ಅದೇ ಥರ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784ನ ಇಂಪಾರ್ಟೆಂಟ್ ಪ್ರೊವಿಷನ್ಸನ್ನು ತಾವು ಕಲಿಬೇಕು. ಸೊ ಇಟ್ ಡಿಸ್ಟಿಂಗ್ವಿಶ್ಡ್ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ ಆಫ್ ಕಂಪನಿ. ಮೊದಲು ಈಸ್ಟ್ ಇಂಡಿಯಾ ಕಂಪನಿ ಕೇವಲ ಕಮರ್ಷಿಯಲ್ ಫಂಕ್ಷನನ್ನು ಮಾಡ್ತಾ ಇತ್ತು. ಸೊ ಈಗ ಈ ಕಮರ್ಷಿಯಲ್ ಫಂಕ್ಷನ್ನು ಮತ್ತು ಪೊಲಿಟಿಕಲ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡ್ತಕ್ಕಂಥದ್ದು ಈ ಪಿಟ್ಸ್ ಇಂಡಿಯಾ ಆ್ಯಕ್ಟು. ಸೊ ಅದಾದಮೇಲೆ ಇಟ್ ಗೇವ್ ರೈಸ್ ಟು ಡಬಲ್ ಗೌರ್ಮೆಂಟ್ ಹೇಗೆ ಅಂದರೆ, ಇಲ್ಲಿ 1773 ಆ್ಯಕ್ಟಲ್ಲಿ ದೇ ಗೇವ್ ರೈಸ್ ಟು ಕೋರ್ಟ್ ಆಫ್ ಡೈರೆಕ್ಟರ್ಸು ಆ್ಯಸ್ ಅ ಗವರ್ನಿಂಗ್ ಬಾಡಿ. ಸೊ ನೆಕ್ಸ್ಟ್ ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ದೇ ಆಲ್ಸೋ ಗೇವ್ ರೈಸ್ ಟು ದ ಬೋರ್ಡ್ ಆಫ್ ಡೈರೆಕ್ಟರ್ಸು. ಸೊ ಆ ಥರ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೊಟ್ಟಿದ್ದಕ್ಕೆ ಇದನ್ನು ನಾವು ಡಬಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ, ಸೊ ಇವರು ಕೇವಲ ಕಮರ್ಷಿಯಲ್ ಅಫೇರ್ಸನ್ನು ಮಾತ್ರ ನೋಡ್ಕೊತಾರೆ. ಅದು ಬಿಟ್ಟರೆ ಬೋರ್ಡ್ ಆಫ್ ಡೈರೆಕ್ಟರ್ಸು ದೇ ವಿಲ್ ಲುಕ್ ಫಾರ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸು. ಸೊ ಅದು ಡಬಲ್ ಗೌರ್ಮೆಂಟು. ಸೊ ನಂತರ ನಮ್ಮ ಚಾರ್ಟರ್ ಆ್ಯಕ್ಟ್ ಆಫ್ 1833ಯಲ್ಲಿ ಬರ್ತಕ್ಕಂಥ ಪ್ರೊವಿಷನ್ಸ್ಗಳು, ಇಂಪಾರ್ಟೆಂಟ್ ಪ್ರೊವಿಷನ್ಸ್ಗಳು. ಸೊ ಗವರ್ನರ್ ಜನರಲ್ಗೆ ದೇ ಗೇವ್ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ಸು. ಅದಾದಮೇಲೆ ಲಾಸ್ ಬಿಕೇಮ್ ಆ್ಯಕ್ಟ್ಸ್. ಸೊ ಇದಕ್ಕಿಂತ ಹಿಂದೆ ಇರತಕ್ಕಂತಹ ಒಂದಿಷ್ಟು ಲಾಸ್ ಏನಿದೆ ಅದನ್ನು ರೆಗ್ಯುಲೇಷನ್ಸ್ ಅಂತ ಹೇಳಿ ಕರಿತಾ ಇದ್ರು. ಬಟ್ ಈ ಪ್ರಕಾರ ಲಾಸ್ನ ಆ್ಯಕ್ಟ್ಸ್ ಅಂತ ಹೇಳಿ ಕರೀತಾರೆ. ಸೊ ಅದಾದಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಇಟ್ ಬಿಕೇಮ್ ಅ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಸೊ ಹಿಂದೆ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ವ್ಯಾಪಾರಕ್ಕೋಸ್ಕರ, ಟ್ರೇಡ್ಗೋಸ್ಕರ ಇದ್ದಂಥವರು ಈಗ ದೇ ಬಿಕೇಮ್ ಎ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಸೊ ಆ್ಯಂಡ್ ಈವನ್ ದೇ ಅಟೆಂಪ್ಟೆಡ್ ಟು ಇಂಟ್ರೊಡ್ಯೂಸ್ ಓಪನ್ ಕಾಂಪಿಟೇಷನ್ ಫಾರ್ ಸಿವಿಲ್ ಸರ್ವೆಂಟ್ ಸೆಲೆಕ್ಷನ್ಗೋಸ್ಕರ ಓಪನ್ ಕಾಂಪಿಟೇಷನ್ ಎಕ್ಸಾಮ್ಸನ್ನು ಶುರು ಮಾಡ್ತಾರೆ ಇಲ್ಲಿ. ಸೊ ಅದಾದಮೇಲೆ ದೇ ಪ್ರೊವೈಡೆಡ್ 4th ಮೆಂಬರ್ ಟು ದ ಗವರ್ನರ್ ಜನರಲ್ ಕೌನ್ಸಿಲ್, ದಟ್ ಈಸ್ ಲಾರ್ಡ್ ಮಕೋಲೆ. ಅದಾದಮೇಲೆ ಈ ಆ್ಯಕ್ಟ್ ಪ್ರಕಾರ ಮೊನೋಪೊಲಿ ಓವರ್ ಟ್ರೇಡ್ ವಿತ್ ಚೈನಾ ಮತ್ತು ಟೀ ವಾಸ್ ಆಲ್ಸೋ ಎಂಡೆಡ್. ಸೊ ಅದಕ್ಕಿಂತ ಹಿಂದಿನ ಚಾರ್ಟರ್ ಆ್ಯಕ್ಟಲ್ಲಿ ಚಾರ್ಟರ್ ಆ್ಯಕ್ಟ್ ಆಫ್ 1830ನಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದರೆ, ಅಲ್ಲಿ ಮೊನೋಪೊಲಿ ಆಫ್ ದ ಟ್ರೇಡನ್ನು ಅಬಾಲಿಷ್ ಮಾಡಿರ್ತಾರೆ. ಬಟ್ ಮೊನೋಪೊಲಿ ವಿತ್ ಚೈನಾ ಮತ್ತು ಟೀ ಅದರಲ್ಲಿ ಮಾತ್ರ ಉಳಿಸ್ಕೊಂಡಿರ್ತಾರೆ. ಅದನ್ನು 1833 ಸಹಿತ ಅದನ್ನು ತೆಗೆದುಹಾಕ್ತಾರೆ. ಅದಾದಮೇಲೆ ಸೆಂಟ್ರಲೈಸೇಷನ್ ಆಫ್ ಫೈನಾನ್ಷಿಯಲ್, ಲೆಜಿಸ್ಲೇಟಿವ್ ಮತ್ತು ಅಡ್ಮಿನಿಸ್ಟ್ರೇಷನ್ ಸಹಿತ ಸೆಂಟ್ರಲೈಸೇಷನ್ ಆಗುತ್ತೆ. ಅದಾದಮೇಲೆ ಈ ಆ್ಯಕ್ಟ್ ಪ್ರಕಾರ ನೋ ಇಂಡಿಯನ್ ಶುಡ್ ಬಿ ಡಿನೈಡ್ ಎಂಪ್ಲಾಯ್ಮೆಂಟ್. ಯಾವ ಭಾರತೀಯನಿಗೂ ಸಹಿತ ಬ್ರಿಟಿಷರ ಒಂದು ಸರ್ಕಾರದಲ್ಲಿ ಬೇಸ್ಡ್ ಆನ್ ದೇರ್ ರಿಲಿಜಿಯನ್, ಕಲರ್, ಬರ್ತ್ ಮತ್ತು ಡಿಸೆಂಟಲ್ಲಿ ಯಾರಿಗೂ ಸಹಿತ ಜಾಬನ್ನು ಡಿನೈ ಮಾಡ್ತಕ್ಕಂಥದ್ದಿಲ್ಲ. ಎಲ್ರಿಗೂ ಸಮಾನವಾದಂಥ ಅವಕಾಶ ಕೊಡಬೇಕು ಅಂತ ಹೇಳಿ ತೊಗೊಂಡು ಬರ್ತಾರೆ. ಸೊ ಈ ಪ್ರೊವಿಷನ್ ಸ್ವಲ್ಪ ಪ್ರೋಗ್ರೆಸಿವ್ ಆಗಿದ್ರೂ ಸಹಿತ ರಿಯಾಲಿಟಿನಲ್ಲಿ ಇದು ಇಂಪ್ಲಿಮೆಂಟ್ ಆಗಲಿಲ್ಲ. ಸೊ ಅದಾದಮೇಲೆ ಈ ಆ್ಯಕ್ಟ್ ಪ್ರಕಾರ ದೇ ಟುಕ್ ಸ್ಟೆಪ್ಸ್ ಟು ಅಬಾಲಿಷ್ ಸ್ಲೇವರಿ. ಸೊ ಇದೆಲ್ಲ ಕೆಲವೊಂದಿಷ್ಟು ಚಾರ್ಟರ್ ಆ್ಯಕ್ಟ್ ಆಫ್ 1833ನ ಇಂಪಾರ್ಟೆಂಟ್ ಪ್ರೊವಿಷನ್ಸು. ಸೊ ಫ್ರೆಂಡ್ಸ್, ನನ್ನ ಉದ್ದೇಶ ಇಲ್ಲಿ ನಿಮಗೆ ಚಾರ್ಟರ್ ಆ್ಯಕ್ಟ್ ಆಫ್ 1833ನ ಟೀಚ್ ಮಾಡ್ತಕ್ಕಂತಹದ್ದಲ್ಲ. ಆದರೆ ನೀವು ಯಾವ ಥರ ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಮೇಲೆ ಪ್ರಿಪೇರ್ ಆಗಬೇಕು ಅಂತಕ್ಕಂತಹ ಒಂದು ಮಾಹಿತಿಯನ್ನು ಹೇಳ್ತಕ್ಕಂಥದ್ದು. ಸೊ ನಾವು ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇವಾಗ
ಇಲ್ಲಿ ಮೊಂಟಗು ಚೆಮ್ಸ್ಫೋರ್ಡ್ ಪ್ರಪೋಸಲ್ಸ್ ವೆ ರಿಲೇಟೆಡ್ ಅಂತ ಹೇಳಿ ಕೊಟ್ಟಿದ್ದಾನೆ. ಮೊಂಟಗು ಚೆಮ್ಸ್ಫೋರ್ಡ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ಸೊ ಈಗ ಅಬ್ಸರ್ವ್ ಮಾಡೋಣ, ಇಲ್ಲಿ ಮೊಂಟಗು ಮತ್ತೆ ಚೆಮ್ಸ್ಫೋರ್ಡ್ ಪ್ರಪೋಸಲ್ಸ್ ವೆ ರಿಲೇಟೆಡ್ ಅಂತ ಹೇಳಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919 ಕ್ಲಿಯರ್ಲಿ ಡಿಫೈನ್ಡ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಇಸ್ ನಥಿಂಗ್ ಬಟ್ ಮೊಂಟಗು ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್. ಸೊ ಇಲ್ಲಿ ಜಸ್ಟ್ ವಾಟ್ ಇಟ್ ವಾಸ್ ರಿಲೇಟೆಡ್ ಅಂತ ಹೇಳಿ ಬೇಸಿಕ್ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಕ್ಲಿಯರ್ಲಿ ಡಿಫೈನ್ಡ್ ಅಂತ ಹೇಳಿ ಕೇಳ್ದ. ನೆಕ್ಸ್ಟ್ ಇಯರ್ ಕ್ವಶನಲ್ಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯನ್ ಹಿಸ್ಟ್ರಿ ದ ಪ್ರಿನ್ಸಿಪಲ್ ಆಫ್ ಡಯಾರ್ಕಿ ರೆಫರ್ಸ್ ಟು. ಮತ್ತೆ ಒಂದು ಸ್ಟೆಪ್ ಅಹೆಡ್ ಹೋಗಿ 1919 ಆ್ಯಕ್ಟಲ್ಲಿ ಇರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಪ್ರೊವಿಷನ್ನ ತೊಗೊಂಡು ಕೇಳಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಭಾಳ ನಾನು ಫೋಕಸ್ ಆಗಿ ಹೇಳ್ತಾ ಇರೋದು. ಈ ರೀತಿ ಕ್ಲೂಸನ್ನು ತಗೊಂಡು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಅನಲೈಸ್ ಮಾಡಿ ಅಲ್ಲಿರ್ತಕ್ಕಂಥ ಟಾಪಿಕ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ಡ್ ಆಗಿ ಓದೋದನ್ನು ನೀವು ರೂಢಿ ಮಾಡ್ಕೋಬೇಕು. ಸೊ ಇಲ್ಲಿ ಮೊಂಟಗು ಚೆಮ್ಸ್ಫೋರ್ಡ್ ಪ್ರಪೋಸಲ್ಸ್ ವೇರ್ ರಿಲೇಟೆಡ್ ಟು ಫಸ್ಟ್ ಒನ್ನು ಸೋಷಿಯಲ್ ರಿಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಎಜುಕೇಷನ್ ರಿಫಾರ್ಮ್ಸ್ ಕೊಟ್ಟಿದ್ದಾರೆ, ಅದಾದಮೇಲೆ ರಿಫಾರ್ಮ್ಸ್ ಇನ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ, ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಮ್ಮ ಬೇಸಿಕ್ಸ್ ಓದಿದರೆ ಮೊಂಟಗು ಚೆಮ್ಸ್ಫೋರ್ಡ್ ಅನ್ನೋದು ಒಂದು ಆ್ಯಕ್ಟು, ಅದು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಗೋಸ್ಕರ. ಸೊ ಇಟ್ ವಾಸ್ ದ ರಿಸಲ್ಟ್ ಆಫ್ ಡಿಮ್ಯಾಂಡ್ ಆಫ್ ದ ಇಂಡಿಯನ್ಸ್. ನಮ್ಮ ಇಂಡಿಯನ್ಸ್ನ ಫ್ರೀಡಮ್ ಸ್ಟ್ರಗಲಲ್ಲಿ ಡಿಮ್ಯಾಂಡಿಂದ ಬಂದಿರತಕ್ಕಂಥ ಒಂದು ಕಾನೂನು. ಸೊ ಅದು ಗೊತ್ತಿದ್ದರೆ ನಿಮಗೆ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅಂತೇಳಿ ಸರಿಯಾದ ಉತ್ತರ ಗೊತ್ತಾಗುತ್ತೆ. ಸೊ ಅದಾದಮೇಲೆ ನೀವು ಇನ್ನೊಂದು ಸ್ಟೆಪ್ ಏನು ಮಾಡಬೇಕಂತ ಹೇಳಿದರೆ, ಇಲ್ಲಿ ಕೊಟ್ಟಿರ್ತಕ್ಕಂತಹದ್ದು ಫಸ್ಟು ಮೊಂಟಗು ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಸ್ವಲ್ಪ ಫೋಕಸ್ಡ್ ಆಗಿ ಇಂಪಾರ್ಟೆಂಟ್ ಪ್ರೊವಿಷನ್ಸನ್ನು ಓದೋದು ಮತ್ತು ನೆನ್ಪಿಟ್ಕೊಳ್ಳೋದು ಒಂದು ಎಕ್ಸಸೈಸು. ಅದಾದಮೇಲೆ ನೀವು ಹೋಮ್ವರ್ಕ್ ಏನು ಮಾಡಬೇಕಂತ ಹೇಳಿದರೆ, ಬ್ರಿಟಿಷರ ಕಾಲದಲ್ಲಿ ಸೋಷಿಯಲ್ ರಿಫಾರ್ಮ್ಸ್ ಏನಾಯಿತು, ನಾವು ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸ್ನ ಹಿಸ್ಟ್ರಿನಲ್ಲಿ ಓದ್ತೀವಿ. ಸೊ ಆ ಒಂದು ಚಾಪ್ಟರ್ನ ಸ್ವಲ್ಪ ಕ್ಲಿಯರಾಗಿ ಓದ್ತಕ್ಕಂಥದ್ದು. ಯಾಕಂದರೆ ನೆಕ್ಸ್ಟ್ ಕ್ವಶನ್ಸ್ ಫ್ರೇಮ್ ಮಾಡೋರು ದೇ ಮೈಟ್ ಲುಕ್ ಎಟ್ ಸೋಷಿಯಲ್ ರಿಫಾರ್ಮ್ಸ್ ಡ್ಯೂರಿಂಗ್ ಬ್ರಿಟಿಷ್. ಅದಾದಮೇಲೆ ಎಜುಕೇಷನ್ ರಿಫಾರ್ಮ್ಸ್, ಬ್ರಿಟಿಷ್ ಟೈಮಲ್ಲಿ ಹೌ ದ ಎಜುಕೇಷನ್ ರಿಫಾರ್ಮ್ಸ್ ವೇರ್ ಕ್ಯಾರಿಡ್ ಔಟು. ಸೊ ಅದನ್ನು ಸಹಿತ ಹಲವಾರು ಎಜುಕೇಷನ್ ರಿಫಾರ್ಮ್ಸ್ಗಳು ಕಮಿಟೀಸ್ಗಳನ್ನು ಮಾಡ್ತಾರೆ, ಅದರ ಬಗ್ಗೆ ನೀವು ಡೀಟೇಲ್ ಆಗಿ ಓದ್ತಕ್ಕಂತಹದ್ದು. ಅದಾದಮೇಲೆ ರಿಫಾರ್ಮ್ಸ್ ಇನ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಸಹಿತ ಹಲವಾರು ರಿಫಾರ್ಮ್ಸ್ಗಳನ್ನು ತೊಗೊಂಬರ್ತಾರೆ. ಸೊ ಅದನ್ನು ಸಹಿತ ತಾವು ದಯವಿಟ್ಟು ಓದಬೇಕು. ಸೊ ಈ ರೀತಿ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿಯಲ್ಲಿ ಮೊದಲು ಕ್ವಶನ್ ಏನು ಕೇಳಿದ್ದಾನೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಓದೋದು. ಅದಾದಮೇಲೆ ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ ಮೇಲೆ ಯಾವುದಾದ್ರೂ ಪ್ರಶ್ನೆಯನ್ನು ನೆಕ್ಸ್ಟ್ ತೆಗಿತಕ್ಕಂತಹ ಚಾನ್ಸಸ್ ಇದೆ ಅಂಥೇಳಿ ನೋಡಿಕೊಂಡು ಅದರ ಮೇಲೂ ಸಹಿತ ತಾವು ಪ್ರಿಪೇರ್ ಆಗಬೇಕು. ಸೊ ನಾನು ಆಲ್ರೆಡಿ ಹೇಳಿದಾಗೆ ನೀವು ಪ್ರಿಪ್ರೇಷನನ್ನು ಡೆಪ್ತು ಏನೋ ಅದರ ಟಾಪಿಕ್ ಮೇಲೆ ಹಲವಾರು ಬುಕ್ಸ್ಗಳನ್ನು ತೊಗೊಂಡು ಓದಬೇಕಂತಲ್ಲ, ಇರೋ ಸ್ಟ್ಯಾಂಡರ್ಡ್ ಬುಕ್ಸನ್ನೇ ಅದರಲ್ಲಿ ಫೋಕಸ್ಡ್ ಆಗಿ ಓದ್ತಕ್ಕಂಥ ಒಂದು ಅಭ್ಯಾಸ ಆಗಲಿ. ಅದಾದಮೇಲೆ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಕ್ಲಿಯರ್ಲಿ ಡಿಫೈನ್ಡ್. ಸೊ ಆಲ್ರೆಡಿ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ನಾವು ನೋಡಿದ್ದೀವಿ ಆಲ್ರೆಡಿ. ಸೊ ಇಲ್ಲಿ ಸೆಪರೇಷನ್ ಆಫ್ ಪವರ್ ಬಿಟ್ವೀನ್ ಜುಡಿಷಿಯರಿ ಮತ್ತು ಲೆಜಿಸ್ಲೇಚರ್ ಅಂತ ಹೇಳಿ ಕೊಟ್ಟಿದ್ದಾನೆ ಒಂದು. ಸೆಕೆಂಡು ಜ್ಯೂರಿಸ್ಡಿಕ್ಷನ್ ಆಫ್ ಸೆಂಟ್ರಲ್ ಮತ್ತು ಪ್ರೊವಿನ್ಷಿಯಲ್ ಗೌರ್ಮೆಂಟ್ಸು, ಆಮೇಲೆ ಪವರ್ಸ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಕೊಟ್ಟಿದ್ದಾನೆ. ಸೊ ನಮಗೆ ಗೌರ್ಮೆಂಟ್ ಆಫ್ 1918 ಆ್ಯಕ್ಟ್ನ ಒಂದು ಇಂಪಾರ್ಟೆಂಟ್ ಪ್ರೊವಿಷನ್ ಗೊತ್ತಿದೆ. ಸೊ ಅದರಲ್ಲಿ ಜ್ಯೂರಿಸ್ಡಿಕ್ಷನ್ ಆಫ್ ಸೆಂಟ್ರಲ್ಲು ಮತ್ತು ಪ್ರೊವಿನ್ಷಿಯಲ್ ಗೌರ್ಮೆಂಟ್ಸನ್ನು ಕ್ಲಿಯರ್ಲಾಗಿ ಡಿಫೈನ್ ಮಾಡೋದಕ್ಕೋಸ್ಕರ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಒಂದು ಇಂಪಾರ್ಟೆಂಟ್ ಪ್ರೊವಿಷನ್ನು. ಸೊ ಅದಾದಮೇಲೆ ತಾವೇನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಸೆಪರೇಷನ್ ಆಫ್ ಪವರ್ ಬಿಟ್ವೀನ್ ಜುಡಿಷಿಯರಿ ಮತ್ತು ಲೆಜಿಸ್ಲೇಚರ್. ಸೊ ಇಲ್ಲಿ ಬ್ರಿಟಿಷರ ಒಂದು ಯಾವ ಲಾನಲ್ಲಿ ಈ ರೀತಿಯಾದಂಥ ಒಂದು ಪ್ರೊವಿಷನ್ಸ್ ಇದೆ ಅಂಥೇಳಿ ಹುಡುಕೋದು. ಅದ್ಬಿಟ್ರೆ ಪವರ್ಸ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಮತ್ತು ವೈಸ್ರಾಯಿ ಇವರ ಪವರ್ನ ಕರೆಕ್ಟಾಗಿ ಡಿವಿಷನ್ ಮಾಡ್ತಕ್ಕಂಥ ಒಂದು ಯಾವುದಾದ್ರೂ ಲಾ ಇದೆಯಾ ಅಂಥೇಳಿ ಹುಡುಕ್ತಕ್ಕಂಥದ್ದು. ಸೊ ಈ ಒಂದು ಎಕ್ಸಸೈಸನ್ನು ತಾವು ಓದುವಾಗ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ, ಡಯಾರ್ಕಿ ಫಸ್ಟ್ ಅದೇ 1919 ಆ್ಯಕ್ಟ್ ಇರತಕ್ಕಂಥ ಒಂದು ಪ್ರೊವಿಷನ್ನು ಡಯಾರ್ಕಿ ಅಂದರೆ. ಸೊ ಇಟ್ ಡಿವಿಷನ್ ಆಫ್ ಸಬ್ಜೆಕ್ಟ್ಸ್ ಡೆಲಿಗೇಟೆಡ್ ಟು ದ ಪ್ರೊವಿನ್ಸಸ್ ಇಂಟು 2 categories, ದಟ್ ಈಸ್ ವಾಟ್ ಈಸ್ ಡಯಾರ್ಕಿ. ಸೊ ಅದನ್ನು ನೋಡ್ತಕ್ಕಂಥದ್ದು. ಅದಾದಮೇಲೆ ಡಿವಿಷನ್ ಆಫ್ ಸೆಂಟ್ರಲ್ ಲೆಜಿಸ್ಲೇಚರ್ ಇಂಟು 2 ಹೌಸಸ್ಸು. ಡಿವಿಷನ್ ಆಫ್ ಸೆಂಟ್ರಲ್ ಲೆಜಿಸ್ಲೇಚರ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಇದನ್ನು ಬೈಕ್ಯಾಮರಲಿಸಮ್ ಅಂತ ಹೇಳಿ ಕರಿತೇವೆ. ಸೊ ನೀವು
ನೆಕ್ಸ್ಟ್ ಎಕ್ಸಸೈಸ್ ಏನು ಮಾಡಬೇಕಂತ ಹೇಳಿದರೆ, ಯಾವ ಒಂದು ಬ್ರಿಟಿಷ್ ಲಾನಲ್ಲಿ ಈ ಬೈಕ್ಯಾಮರಲಿಸಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಕ್ಕಂತಹದನ್ನು ಈಗ ನೀವು ಹುಡುಕಬೇಕು. ಅದಾದಮೇಲೆ ಇಂಟ್ರೊಡಕ್ಷನ್ ಆಫ್ ಡಬಲ್ ಗೌರ್ಮೆಂಟ್, ದಟ್ ಈಸ್ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸು. ಸೊ ಇದು ಯಾವ ಒಂದು ಪ್ರಾವಿಷನಲ್ಲಿ ಆಯಿತು ಅದನ್ನು ತಾವೆಲ್ಲ ಹುಡುಕಬೇಕು. ಸೊ ಈ ರೀತಿ ಒಂದು ಪ್ರಿಪ್ರೇಷನ್ ಸ್ಟ್ರಾಟಜಿ ಇರಲಿ. ಅದಾದಮೇಲೆ ಹ್ಯಾವಿಂಗ್ 2 sets ಆಫ್ ರೂಲರ್ಸ್, ಒನ್ ಇನ್ ಲಂಡನ್ ಆ್ಯಂಡ್ ಅನದರ್ ಇನ್ ಡೆಲ್ಲಿ. ಸೊ ಈ ಒಂದು ವ್ಯವಸ್ಥೆಯನ್ನು ಏನಂತ ಕರೀತಾರೆ, ಡಬಲ್ ಗೌರ್ಮೆಂಟು. ಸೊ ಅದನ್ನು ನೋಡ್ತಕ್ಕಂತಹದ್ದು. ಸೊ ಹೀಗೆ ಕೊಟ್ಟಿರ್ತಕ್ಕಂತಹ ಆ 4 ಆಪ್ಷನ್ಗಳ ಮೇಲೆ ಫೋಕಸ್ಡ್ ಆಗಿ ಅದನ್ನು ಯಾವ ಒಂದು ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ ಅಥವಾ ಅದಕ್ಕೆ ಒಂದು ಏನಾದರೂ ಟರ್ಮ್ ಇದೆಯಾ ಅದನ್ನು ನೋಡ್ತಕ್ಕಂತಹದ್ದು. ಸೊ ಈ ರೀತಿ ಒಂದು ಪ್ರಿಪ್ರೇಷನ್ ಸ್ಟ್ರಾಟಜಿ ನಿಮಗಿರಲಿ. ಅದಾದಮೇಲೆ ಈ ಒಂದು ಐಡಿಯಾ ನಿಮಗೆ ಬರೋದು, ನೀವು ಯಾವಾಗ ಪ್ರತಿಯೊಂದು ಕ್ವಶನನ್ನು ನೋಡ್ತೀರಾ, ಪ್ರಿವಿಯಸ್ ಇಯರ್ ಕ್ವಶನನ್ನು ಓದಿ ಅದರಿಂದ ನೀವು ಬರ್ಕೋಬೇಕು ಯಾವ ಟಾಪಿಕ್ ಮೇಲೆ ಕೊಟ್ಟಿದ್ದಾರೆ ಪ್ರತಿಯೊಂದು ಆಪ್ಷನ್ನು. ಸೊ ಆವಾಗ ನೀವು ಆ ಸಬ್ಜೆಕ್ಟ್ ಓದುವಾಗ ನಿಮ್ಮ ಮುಂದುಗಡೆ ಇದ್ದರೆ, ಸೊ ನೀವು ಓದುವಾಗ ಆ ಒಂದು ಟಾಪಿಕ್ ಮೇಲೆ ಫೋಕಸ್ಡ್ ಆಗಿ ಓದ್ಬೋದು. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ಲಾಸ್ಟ್ 10 years ಕ್ವಶನ್ಸನ್ನು ಕಂಪ್ಲೀಟ್ಲಿ ಅನಲೈಸ್ ಮಾಡಿ ಬರೆದಿಟ್ಕೊಳ್ಳಿ. ಯಾವ ಕ್ವಶನ್ ಮೇಲೆ, ಯಾವ ಟಾಪಿಕ್ ಮೇಲೆ ಬಂದಿದೆ ಕ್ವಶನ್ನು, ಮತ್ತು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನು ಸಹಿತ ಯಾವ ಟಾಪಿಕ್ ರಿಲೇಟೆಡ್ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಾವು ದಯವಿಟ್ಟು ಬರ್ಕೋಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಅದೇ 1919 ಆ್ಯಕ್ಟ್ ಮೇಲೆ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಪ್ರಕಾರ ದ ಫಂಕ್ಷನ್ಸ್ ಆಫ್ ಪ್ರೊವಿನ್ಷಿಯಲ್ ಗೌರ್ಮೆಂಟ್ ವೇರ್ ಡಿವೈಡೆಡ್ ಇಂಟು ರಿಸರ್ವ್ಡ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್. ಸೊ ಅಲ್ಲಿ ಡಯಾರ್ಕಿ ಅಂದರೆ ಏನು ಅಂತ ಕೇಳಿದ್ದ, ಇಲ್ಲಿ ಅದೇ ಡಯಾರ್ಕಿನ ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗಿ ಅವನೇ ಕೊಟ್ಟಿದ್ದಾನೆ. ಡಯಾರ್ಕಿ ಅಂದರೆ ಇಟ್ ಡಿವೈಡ್ಸ್ ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಇಂಟು ರಿಸರ್ವ್ಡ್ ಮತ್ತು ಟ್ರಾನ್ಸ್ಫರ್ಡ್. ಬಟ್ ಈ ಕೆಳಗಿನ ವಿಚ್ ಆಫ್ ದ ಫಾಲೋಯಿಂಗ್ ಅಲ್ಲಿ ದೇ ಆರ್ ಕಾಲ್ಡ್ ಆಸ್ ದ ರಿಸರ್ವ್ಡ್ ಸಬ್ಜೆಕ್ಟ್. ಸೊ ಇಲ್ಲಿ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ 1999 ಪ್ರಕಾರ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟು ಮತ್ತು ರಿಸರ್ವ್ಡ್ ಸಬ್ಜೆಕ್ಟು. ಈ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟಲ್ಲಿ ಇದನ್ನು the governor will deal with these transferred subject, but he will be responsible to the legislature. With the suggestion of the legislature, he will carry out the activities. But ಅದೇ reserved subject ಅಲ್ಲಿ the governor general will take these reserved subject, but he will not be accountable to the legislature. ಸೊ ಒಂದು ಡಿಫ್ರೆನ್ಸ್ ಇದ್ದಾಗ, ಸೊ ಇಲ್ಲಿ ಜಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಸೊ ಆ್ಯಸ್ ಬ್ರಿಟಿಷ್ ಅವರು ಒಂದು ಕೊಲೋನಿಯಲ್ ಗೌರ್ಮೆಂಟ್ ಆಗಿ ಯಾವತ್ತು ರಿಸರ್ವ್ಡ್ ಸಬ್ಜೆಕ್ಟ್ ಗವರ್ನರ್ ಜನರಲ್ಗೆ ಬಹಳ ಇಂಪಾರ್ಟೆಂಟ್ ಆದಂಥ ಸಬ್ಜೆಕ್ಟ್ಸ್ಗಳನ್ನೇ ಕೊಟ್ಟಿರ್ತಾರೆ. ಸೊ ಆ ಒಂದು ಜಸ್ಟ್ ಕಾಮನ್ ಸೆನ್ಸನ್ನು ಯೂಸ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್. ಸೊ ಇದು ರಿಸರ್ವ್ಡಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದೆ. ಅದಾದಮೇಲೆ ಲೋಕಲ್ ಸೆಲ್ಫ್ ಗೌರ್ಮೆಂಟು. ಆ್ಯಸ್ ಅ ಬ್ರಿಟಿಷ್ ಅವರೇನು ನಮ್ಮ ಭಾರತವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಬಂದಂಥವರಲ್ಲ. ಸೊ ಅದಕ್ಕೋಸ್ಕರ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತಕ್ಕಂತಹದ್ದು ಅವರಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಅವರೇನು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಇದು ಇರಲಿಲ್ಲ ಅವರಿಗೆ. ಸೊ ಅದಕ್ಕೋಸ್ಕರ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟು ರಿಸರ್ವ್ಡ್ ಸಬ್ಜೆಕ್ಟಲ್ಲಿ ಇರ್ತಕ್ಕಂತಹ ಸಾಧ್ಯತೆ ಬಹಳ ಕಡಿಮೆ. ಅದಾದಮೇಲೆ ಪೊಲೀಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರೊವಿಷನ್ನು. ಅದಾದಮೇಲೆ ಲ್ಯಾಂಡ್ ರೆವೆನ್ಯೂ. ಸೊ ಜಸ್ಟ್ ಕಾಮನ್ ಸೆನ್ಸ್ ಮೈ ಡಿಯರ್ ಫ್ರೆಂಡ್ಸ್, ಬ್ರಿಟಿಷರು ಇದ್ದಾಗ ಅವರು ನಮ್ಮ ರೆವೆನ್ಯೂವನ್ನು ತಗೊಂಡು ಅದನ್ನು ತಮ್ಮ ಒಂದು ದೇಶವನ್ನು ಉದ್ಧಾರ ಮಾಡೋದಕ್ಕೆ ತಗೊಂಡು ಹೋಗಿರ್ತಕ್ಕಂಥದ್ದು ನಾವು ಡ್ರೈನ್ ಆಫ್ ವೆಲ್ತ್ ಅಂತಲೂ ಸಹಿತ ಹೇಳ್ತೀವಿ. ಸೊ ಲ್ಯಾಂಡ್ ರೆವೆನ್ಯೂ ಅವರಿಗೆ ಬಹಳ ಇಂಪಾರ್ಟೆಂಟು. ಸೊ ಆ ಇಂಪಾರ್ಟೆಂಟ್ ಪ್ರೊವಿಷನನ್ನು ಇದ್ದಿದ್ದು ಅದನ್ನು ರಿಸರ್ವ್ಡ್ ಸಬ್ಜೆಕ್ಟಲ್ಲಿ ಇಟ್ಟಿರ್ತಾರೆ ಅಂತಕ್ಕಂಥ ಒಂದು ಬೇಸಿಕ್ ಕಾಮನ್ ಸೆನ್ಸನ್ನು ನಾವು ಯೂಸ್ ಮಾಡಿಕೊಂಡ್ರೆ, ಸೊ ಇಲ್ಲಿ ನಮಗೆ ಉತ್ತರ ಬರೋದು 1, 3, 4. ಸೊ ನಾನು ಈ ಕ್ವಶನನ್ನು ಹೇಳ್ತಾ ಇರೋದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕೇವಲ ಒಂದು ನಿಮ್ಮ ಮೆಮೊರಿ ಬೇಸ್ಡು ಅಥವಾ ನೀವು ಓದಿರ್ತಕ್ಕಂಥದ್ರ ಮೇಲೇ ದಯವಿಟ್ಟು ಡಿಪೆಂಡ್ ಆಗಬೇಡಿ. ಒಂದು ಸಾರಿ ನಿಮ್ಮ ಬೇಸಿಕ್ ನಾಲೆಜನ್ನು ಅಪ್ಲೈ ಮಾಡಿ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡ್ತಕ್ಕಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದಕ್ಕೋಸ್ಕರ ನಾನು ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಅದಾದಮೇಲೆ ಮುಂದಿನ ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ ಈಸ್ ರಿಲೇಟೆಡ್ ಟು ಮತ್ತು ಮೊಂಟಗು ಮತ್ತು ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಬಗ್ಗೆನೇ ಇರ್ತಕ್ಕಂತಹದ್ದು. ಸೊ ಈ ಒಂದು ಕ್ವಶನಲ್ಲಿ ಮೊಂಟಗು ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ 1919 ರೆಕಮೆಂಡೆಡ್ ಗ್ರಾಂಟಿಂಗ್ ವೋಟಿಂಗ್ ರೈಟ್ಸ್ ಟು ಆಲ್ ದ ವುಮನ್ ಅಬೋವ್ ದ ಏಜ್ ಆಫ್ 21 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆಪ್ಷನ್ನು ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಗೇವ್ ವುಮನ್ ರಿಸರ್ವ್ಡ್ ಸೀಟ್ಸ್ ಇನ್ ಲೆಜಿಸ್ಲೇಚರ್. ಸೊ ಇಲ್ಲಿ ಜಸ್ಟ್ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡೋಣ ಫ್ರೆಂಡ್ಸ್. ಸೊ ನಮಗೆ ಬೇಸಿಕ್ಸ್ ಆಫ್ ಇದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡನ್ನು ನೋಡಿದಾಗ ಈ ಎಲ್ಲ ಆ್ಯಕ್ಟ್ಸನ್ನು
ಜಸ್ಟ್ ಒಂದು ರಫ್ ಐಡಿಯಾ ಇದ್ದರೆ ಗೊತ್ತಾಗುತ್ತೆ. ನಮಗೆ ವೋಟಿಂಗ್ ರೈಟ್ಸ್ ಬಂದಿದ್ದೇ 1919 ಆ್ಯಕ್ಟು ಮತ್ತು 1935 ಆ್ಯಕ್ಟು. ಸೊ ಅದರಲ್ಲಿ ಇಟ್ ವಾಸ್ ನಾಟ್ ಎ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್, ಇಟ್ ವಾಸ್ ಬೇಸ್ಡ್ ಆನ್ ಪ್ರಾಪರ್ಟೀಸ್ ಮೇಲೆ ಮತ್ತು ಎಜುಕೇಷನ್ ಲೆವೆಲ್ ಮೇಲೆ ನಮಗೆ ಒಂದು ವೋಟಿಂಗ್ ರೈಟ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಆ ಒಂದು ಬೇಸಿಕ್ ಒಂದು ನಾಲೆಡ್ಜ್ ಇದ್ದರೆ ನಮಗೆ ಫಸ್ಟ್ ಆಪ್ಷನ್ನು ದ ಮೊಂಟಗು ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ರೆಕಮೆಂಡೆಡ್ ಗ್ರಾಂಟಿಂಗ್ ವೋಟಿಂಗ್ ರೈಟ್ಸ್ ಟು ಆಲ್ ದ ವುಮನ್. ಸೊ ಇದು ಇಟ್ಸ್ ಎನ್ ಇಂಪಾಸಿಬಲ್ ಅಥವಾ ಇಟ್ ಕೆನಾಟ್ ಬಿ ದ ಪ್ರೊವಿಷನ್ಸ್ ಬೈ ದ ಬ್ರಿಟಿಷ್ ಅಂತಕ್ಕಂಥ ಒಂದು ಬೇಸಿಕ್ ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಇದನ್ನು ರಾಂಗ್ ಅಂಥೇಳಿ ನಾವು ಅನ್ಕೋಬೋದು. ಅದಾದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಗೇವ್ ವುಮನ್ ರಿಸರ್ವ್ಡ್ ಸೀಟ್ಸ್. ಸೊ ಇಲ್ಲಿ ನಮಗೆ ದ ಎವಲ್ಯೂಷನ್ ಆಫ್ ಆ್ಯಕ್ಟ್ಸ್ ಗೊತ್ತಿದ್ದರೆ ನಾವಿಲ್ಲಿ ಈಸಿಯಾಗಿ ನೋಡ್ಬೋದು, ಕಂಡಿಡ್ಕೋಬೋದು. 1909 ಆ್ಯಕ್ಟ್ ಪ್ರಕಾರ ದೇ ಸ್ಟಾರ್ಟೆಡ್ ಕಮ್ಯುನಲ್ ವೋಟಿಂಗು. ಸೊ ಅಲ್ಲಿ ದೇ ಗೇವ್ ವೋಟಿಂಗ್ ರೈಟ್ಸ್ ಟು ಕಮ್ಯುನಲ್ ಬೇಸ್ಡ್ ಮುಸ್ಲಿಮ್ಸಿಗೆ ಬೇರೆ, ಅದಾದಮೇಲೆ ಹಿಂದೂಗಳಿಗೆ ಬೇರೆ ಅಂತಕ್ಕಂಥ ಒಂದು ಕಮ್ಯುನಲ್ ವೋಟಿಂಗನ್ನು ತೊಗೊಂಬರ್ತಾರೆ. ಅದಾದಮೇಲೆ 1919 ದೇ ಗೇವ್ ಅಗೇನ್ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಈ ಕಮ್ಯುನಲ್ ವೋಟಿಂಗನ್ನು, ದಲಿತ್ಸಿಗೆ ಬೇರೆ, ಅದಾದಮೇಲೆ ಬೇರೆ ಒಂದು ರಿಲಿಜಿಯಸ್ ಇದಕ್ಕೆ ಅವ್ರಿಗೆ ಬೇರೆ. ಅದಾದಮೇಲೆ 1935 ಬಂದಾಗ ದೇ ಅಗೇನ್ ಗೇವ್ ಕಮ್ಯುನಲ್ ವೋಟಿಂಗ್ ಟು ವುಮನ್ ಮತ್ತು ಲೇಬರ್ಸಿಗೂ ಸಹಿತ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಸೊ ಆ ಒಂದು ಎವಲ್ಯೂಷನ್ನ ಒಂದು ಐಡಿಯಾ ಇದ್ದರೆ ನೀವಿಲ್ಲಿ 1935 ಆ್ಯಕ್ಟ್ ಗೇವ್ ವುಮನ್ಗೆ ರಿಸರ್ವ್ಡ್ ಸೀಟ್ಸ್ ಇನ್ ಲೆಜಿಸ್ಲೇಚರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಈ ರೀತಿ ದಯವಿಟ್ಟು ನಾನಿದನ್ನು ಓದಿಲ್ಲ ಅಂತಕ್ಕಂಥ ಒಂದು ಇದನ್ನು ಇಟ್ಕೋಬೇಡಿ ಎಕ್ಸಾಮ್ ಹಾಲಲ್ಲಿ ಜಸ್ಟ್ ಟ್ರೈ ಟು ಥಿಂಕ್, ನನ್ನ ಇರ್ತಕ್ಕಂಥ ಬೇಸಿಕ್ ನಾಲೆಜನ್ನು ಅಪ್ಲೈ ಮಾಡ್ತಕ್ಕಂಥದ್ದು, ಕಾಮನ್ ಸೆನ್ಸನ್ನು ಯೂಸ್ ಮಾಡ್ತಕ್ಕಂಥ ಒಂದಿಷ್ಟು ಸ್ಕಿಲ್ಸನ್ನು ಬೆಳೆಸ್ಕೋಬೇಕು. ಸೊ ಅದಾದಮೇಲೆ ನಾ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರೊವಿಷನ್ಸನ್ನು ಸಹಿತ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಆ್ಯಕ್ಟ್ ಪ್ರಕಾರ ದೇ ಸಪ್ರೇಟೆಡ್ ಸೆಂಟ್ರಲ್ ಮತ್ತು ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ಸು. ಸೊ ಅದಾದಮೇಲೆ ಡಯಾರ್ಕಿ ಬಗ್ಗೆ ನಾನು ಹೇಳಿದ್ದೀನಿ. ಮತ್ತು ಬೈಕ್ಯಾಮರಲಿಸಮ್ನು ಸಹಿತ ಇಂಟ್ರೊಡ್ಯೂಸ್ ಮಾಡ್ತಾರೆ, ಡೈರೆಕ್ಟ್ ಎಲೆಕ್ಷನ್ನು. ಆಮೇಲೆ ದ 3 ಮೆಂಬರ್ಸ್ ಆಫ್ ದ ವೈಸರಾಯ್ ಕೌನ್ಸಿಲ್ನ ಅವರಿಗೆ ಇಂಡಿಯನ್ಸ್ಗೆ ಪ್ರೊವಿಷನ್ಸನ್ನು ಕೊಡ್ತಾರೆ. ಆಮೇಲೆ ದಿ ಎಕ್ಸ್ಟೆಂಡೆಡ್ ಕಮ್ಯುನಲ್ ರಿಪ್ರೆಸೆಂಟೇಷನ್ನು. ಅದಾದಮೇಲೆ ದಿ ಇಂಟ್ರೊಡ್ಯೂಸ್ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಸಹಿತ. ಆಮೇಲೆ ದೇ ಗೇವ್ ಪ್ರೊವಿನ್ಸಸ್ ರೈಟ್ ಟು ಎನ್ಯಾಕ್ಟ್ ದಿರ್ ಓನ್ ಬಜೆಟ್, ಅದನ್ನು ಸಹಿತ ಕೊಡ್ತಾರೆ. ಅದಾದಮೇಲೆ ಈ ಒಂದು 1919 ಆ್ಯಕ್ಟ್ ಪ್ರಕಾರ ಆಫ್ಟರ್ 10 years ದೇರ್ ಶುಡ್ ಬಿ ಎ ಸ್ಟ್ಯಾಚ್ಯುಟರಿ ಕಮಿಷನ್ ಟು ವೆರಿಫೈ ದ ವರ್ಕಿಂಗ್ ಆಫ್ ದ ಆ್ಯಕ್ಟ್. 1919 ಆ್ಯಕ್ಟನ್ನು ವೆರಿಫೈ ಮಾಡೋದಕ್ಕೆ ಮತ್ತು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸನ್ನು ಸಜೆಸ್ಟ್ ಮಾಡೋದಕ್ಕೆ ಆಫ್ಟರ್ 10 years ದೇರ್ ಶುಡ್ ಬಿ ಎ ಸ್ಟ್ಯಾಚ್ಯುಟರಿ ಕಮಿಷನ್ ಅಂಥೇಳಿ ಈ ಒಂದು ಲಾನಲ್ಲಿ ಕೊಟ್ಟಿರ್ತಾರೆ. ಸೊ ಇದರ ರಿಸಲ್ಟೇ ಸೈಮನ್ ಕಮಿಷನ್ನು. 1928 ಬಂದಂತಹ ಸೈಮನ್ ಕಮಿಷನ್ ಯಾವ ಆಧಾರದ ಮೇಲೆ ಬಂದಿತ್ತು ಅಂತ ಹೇಳಿದ್ರೆ ಇಟ್ ಈಸ್ ಬೇಸ್ಡ್ ಆನ್ ದ 1919 ಆ್ಯಕ್ಟ್. ಸೊ ಇಲ್ಲಿ ನಾವು ಅದೇ ಸೈಮನ್ ಕಮಿಷನ್ ಮೇಲೆ ಒಂದು ಪ್ರಶ್ನೆ ನೋಡೋಣ. ದ ಪೀಪಲ್ ಆಫ್ ಇಂಡಿಯಾ ಅಜಿಟೇಟೆಡ್ ಅಗೇನೆಸ್ಟ್ ಅರೈವಲ್ ಆಫ್ ಸೈಮನ್ ಕಮಿಷನ್ ಬಿಕಾಸ್ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಇಲ್ಲಿ ಆಪ್ಷನ್ ನೋಡೋಣ. ಇಂಡಿಯನ್ಸ್ ನೆವರ್ ವಾಂಟೆಡ್ ದ ರಿವ್ಯೂ ಆಫ್ ವರ್ಕಿಂಗ್ ಆಫ್ 1919 ಆ್ಯಕ್ಟ್. ಸೊ ಜಸ್ಟ್ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೋಣ. ಈಸ್ ಇಟ್ ಪಾಸಿಬಲ್ ನಾವು ಭಾರತೀಯರಾಗಿ ನಮಗೆ ನಾವು ಮತ್ತೆ ಲಿಬರಲ್ ಪ್ರೊವಿಷನ್ಸ್ ಬೇಕು ನಮಗೆ ಸಂವಿಧಾನದಲ್ಲಿ, ಅವರ ಒಂದು ಆ್ಯಕ್ಟ್ಸಲ್ಲಿ ಅಂತಕ್ಕಂಥ ಒಂದು ಇರುತ್ತೆ, ಫ್ರೀಡಮ್ ಸ್ಟ್ರಗಲಲ್ಲಿ ಅದೇ ಇರೋದು ನಮ್ಮ ಡಿಮ್ಯಾಂಡು. ಸೊ ಅದನ್ನು ಬಿಟ್ಟು ನಾವು ವಿ ನೆವರ್ ವಾಂಟೆಡ್ ಅಂತ ಹೇಳಿ ಏನಾದರೂ ಹೇಳೋದಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಬೇಸಿಕ್ ಕಾಮನ್ ಸೆನ್ಸನ್ನು ಯೂಸ್ ಮಾಡ್ಬೋದು ನಾವಿಲ್ಲಿ. ಅದಾದಮೇಲೆ ಸೈಮನ್ ಕಮಿಷನ್ ರೆಕಮೆಂಡೆಡ್ ದ ಅಬಾಲಿಷನ್ ಆಫ್ ಡಯಾರ್ಕಿ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ನೋಡೋಣ ಇದ್ರ ಬಗ್ಗೆ ಏನಂತ ಹೇಳಿ. ಅದಾದಮೇಲೆ ದೇರ್ ವಾಸ್ ನೋ ಇಂಡಿಯನ್ ಮೆಂಬರ್ ಇನ್ ದ ಸೈಮನ್ ಕಮಿಷನ್ ಅಂತ ಹೇಳಿದೆ. ನೆಕ್ಸ್ಟ್ ಆಪ್ಷನ್ನು ಸೈಮನ್ ಕಮಿಷನ್ ಸಜೆಸ್ಟೆಡ್ ಪಾರ್ಟಿಷನ್ ಆಫ್ ದ ಕಂಟ್ರಿ ಅಂಥೇಳಿ ಇದೆ. ಸೊ ಈಗ ನಾವು ಜಸ್ಟು ಸ್ವಲ್ಪ ರೆಕಮೆಂಡೇಶನ್ಸ್ ನೋಡೋಣ ಸೈಮನ್ ಕಮಿಷನ್ದು. ಫಸ್ಟು ಅಬಾಲಿಷನ್ ಆಫ್ ಡಯಾರ್ಕಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡನೇ ಆಪ್ಷನ್ನು ಇಟ್ ಈಸ್ ಅ ರೆಕಮೆಂಡೇಶನ್ ಆಫ್ ಸೈಮನ್ ಕಮಿಷನ್ನು. ಆದರೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ವೈ ಪೀಪಲ್ ಆಫ್ ಇಂಡಿಯಾ ಅಜಿಟೇಟೆಡ್, ವಾಟ್ ಈಸ್ ದ ಮೇನ್ ರೀಸನ್ ವೈ ವಿ ಹ್ಯಾವ್ ಅಜಿಟೇಟೆಡ್ ಅಗೇನೆಸ್ಟ್ ಸೈಮನ್ ಕಮಿಷನ್. ನಮಗೆ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಬೇಕಾಗಿತ್ತು, ಆದರೂ ಸಹಿತ ನಾವು ಯಾಕೆ ಅಜಿಟೇಟ್ ಮಾಡಿದ್ವಿ, ಯಾಕೆ ಅದನ್ನು ವಿರೋಧಿಸಿದ್ವಿ ಸೈಮನ್ ಕಮಿಷನ್ ಅಂತ ಪ್ರಶ್ನೆ ಮೇನ್ ಅದನ್ನು ಕೇಳಿದ್ದಾನೆ. ಬಟ್ ಇಲ್ಲಿ ಒಂದು ಪ್ರೊವಿಷನ್ ಅವ್ರು ಏನು ರೆಕಮೆಂಡೇಶನ್ ಮಾಡಿದ್ರು ಅದನ್ನು ಸಹಿತ ಕೊಟ್ಟಿದ್ದಾನೆ.
ಸೊ ಅದಕ್ಕೆ ನೀವು ಆ ಪ್ರಶ್ನೆನ ಸರಿಯಾಗಿ ಓದಬೇಕು, ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ನಿಮಗೆ. ಎಕ್ಸಾಮ್ ಹಾಲಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಓದ್ತಕ್ಕಂಥದ್ದು, ಅದನ್ನು ಅರ್ಥ ಮಾಡ್ಕೊತಕ್ಕಂಥದ್ದು, ಏನು ಡಿಮ್ಯಾಂಡ್ ಆಫ್ ದ ಕ್ವಶನ್ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಅಲ್ಲಿ ಯಾಕೆ ಅಂತ ಕೇಳಿರೋದು. ಸೊ ದೇರ್ ವಾಸ್ ನೋ ಇಂಡಿಯನ್ ಮೆಂಬರ್ ಇನ್ ದ ಸೈಮನ್ ಕಮಿಷನ್, ಅದು ಸರಿಯಾದ ಉತ್ತರ. ಸೊ ರ್ಯಾದರ್ ಇಲ್ಲಿ ರೆಕಮೆಂಡೇಶನ್ ಆಫ್ ಸೈಮನ್ ಕಮಿಷನ್ ಕೊಟ್ಟು ನಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೂ ಸಹಿತ ನೋಡ್ತಾರೆ. ಸೊ ಅದಕ್ಕೋಸ್ಕರ ಮೆಂಟಲ್ ಅಲರ್ಟ್ನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟು. ಅದಾದಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರೆಕಮೆಂಡೇಶನ್ ಮತ್ತೆ ಏನಾಗಿತ್ತು, ಎಕ್ಸ್ಟೆನ್ಷನ್ ಆಫ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇನ್ ದ ಪ್ರವಿನ್ಸಸ್ಸಲ್ಲಿ ಇರ್ತಕ್ಕಂತಹ ಒಂದು ಗೌರ್ಮೆಂಟ್ ಏನಿತ್ತು ಅದರಲ್ಲಿ ಗವರ್ನರ್ ಜನರಲ್ಗೆ ಜಾಸ್ತಿ ಪವರ್ಸ್ ಇತ್ತು, ಅದನ್ನು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಕೊಡಬೇಕು ಅಂತಕ್ಕಂಥ ಪ್ರೊವಿಷನ್ಸನ್ನು ಕೊಡ್ತಾರೆ. ಅದಾದಮೇಲೆ ದೇ ಸಜೆಸ್ಟೆಡ್ ಫೆಡರೇಷನ್ ಆಫ್ ಬ್ರಿಟಿಷ್ ಇಂಡಿಯಾ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸು ಮತ್ತು ಬ್ರಿಟಿಷ್ ಪ್ರೊವಿನ್ಸ್ ಎಲ್ಲರೂ ಸೇರಿ ಒಂದು ಫೆಡರೇಷನ್ ಆಗಬೇಕು ಅಂತಕ್ಕಂಥ ರೆಕಮೆಂಡೇಶನ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಪಾರ್ಟಿಷನ್ ಆಫ್ ದ ಕಂಟ್ರಿ ಅಂತ ಹೇಳಿ ಕೊಟ್ಟಿದ್ದಾನೆ. ಅದಾದಮೇಲೆ ದೇ ಆಲ್ಸೋ ರೆಕಮೆಂಡೆಡ್ ಕಂಟಿನ್ಯೂಷನ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್. ಸೊ ಅಟ್ ದ ಎಂಡ್ ಆಫ್ ದ ಡೇ ಬ್ರಿಟಿಷ್ ದೇ ವಾಂಟೆಡ್ ಟು ಡಿವೈಡ್ ಆ್ಯಂಡ್ ರೂಲ್ ದ ಇಂಡಿಯಾ. ಸೊ ದೇ ವಾಂಟೆಡ್ ಟು ಕಂಟಿನ್ಯೂ ದ ಕಮ್ಯುನಲ್ ಎಲೆಕ್ಟೊರೇಟ್. ಸೊ ಈ ರೀತಿ ನಿಮ್ಮ ಪ್ರಶ್ನೆಯನ್ನು ಸರಿಯಾಗಿ ಓದ್ತಕ್ಕಂತಹದ್ದು ಮತ್ತು ಅಲ್ಲಿರ್ತಕ್ಕಂಥ ಆಪ್ಷನ್ಸನ್ನು ಅನಲೈಸ್ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಅದನ್ನು ಈಗ ಪ್ರಾಕ್ಟೀಸ್ ಮೂಲಕನೇ ಸಹಿತ ನೀವು ಬೆಳೆಸ್ಕೋಬೇಕು. ಸೊ ಅದಾದಮೇಲೆ ಈ ಒಂದು ಎವಲ್ಯೂಷನ್ ನೆನಪಿರಲಿ, 1919 ಆ್ಯಕ್ಟ್ ಆದಮೇಲೆ ಸೈಮನ್ ಕಮಿಷನ್ ಬರುತ್ತೆ. ಸೈಮನ್ ಕಮಿಷನ್ ರೆಕಮೆಂಡೇಶನ್ಸ್ ಮೇಲೆ ರೌಂಡ್ ಟೇಬಲ್ ಕಾನ್ಫರೆನ್ಸನ್ನು ಮಾಡ್ತಾರೆ. ರೌಂಡ್ ಟೇಬಲ್ ಕಾನ್ಫರೆನ್ಸನ್ನು ಮಾಡಿ 1935 ಆ್ಯಕ್ಟ್ ಬರ್ತಕ್ಕಂಥ 1935 ಆ್ಯಕ್ಟನ್ನು ತೊಗೊಂಡು ಬರ್ತಾರೆ. ಸೊ ಈ ಒಂದು ಎವಲ್ಯೂಷನ್ ಸಹಿತ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇನ್ ದ ಫೆಡರೇಷನ್ ಎಸ್ಟಾಬ್ಲಿಷ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ರೆಸಿಡ್ಯೂಯರಿ ಪವರ್ಸ್ ವೇರ್ ಗಿವನ್ ಟು ಅಂತ ಹೇಳಿ ಕೊಟ್ಟಿದ್ದಾನೆ ಪ್ರಶ್ನೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಇವಾಗ ಪ್ರಿಪ್ರೇಷನ್ ಮಾಡುವಾಗ ನೀವು ಯು ಶುಡ್ ಪ್ರಿಪೇರ್ ಆನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಒಂದು. ಅದಾದಮೇಲೆ ಈ 1935 ಪ್ರಕಾರ ರೆಸಿಡ್ಯೂಯರಿ ಪವರ್ಸ್ ಯಾರಿಗೆ ಕೊಟ್ಟಿದ್ರು ಅಂತಕ್ಕಂತಹದ್ದು. ಸೊ ಇದು ಸರಿಯಾದ ಉತ್ತರ, ಗವರ್ನರ್ ಜನರಲ್ ಇದಕ್ಕೆ. ಸೊ ಇಲ್ಲಿ ನೀವು ಪ್ರಿಪೇರ್ ಆಗುವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ನ ಇನ್ ಡೀಟೇಲ್ ಪ್ರಿಪೇರ್ ಆಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರೊವಿಷನ್ಸು ಆಲ್ ಇಂಡಿಯಾ ಫೆಡರೇಷನನ್ನು ಎಸ್ಟಾಬ್ಲಿಷ್ ಮಾಡಬೇಕಂತ ಹೇಳಿರ್ತಾರೆ. ಆದರೆ ಆ ಫೆಡರೇಷನ್ ಆಗೋದಿಲ್ಲ, ಯಾಕಂದರೆ ಪ್ರಿನ್ಸ್ಲಿ ಸ್ಟೇಟ್ಸು ಒಪ್ಪೋದಿಲ್ಲ ಫೆಡರೇಷನ್ ಆಗಲಿಕ್ಕೆ. ಅದಾದಮೇಲೆ ಇಲ್ಲಿ ಪವರ್ಸನ್ನು ದೇ ಡಿವೈಡೆಡ್ ಬಿಟ್ವೀನ್ ಫೆಡರಲ್ ಲಿಸ್ಟು, ಪ್ರೊವಿನ್ಷಿಯಲ್ ಲಿಸ್ಟು ಮತ್ತು ರೆಸಿಡ್ಯೂಯರಿ ಪವರ್ಸ್. ಸೊ ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ 7th ಶೆಡ್ಯೂಲಲ್ಲಿ ವಿ ಹ್ಯಾವ್ ಸೆವರಲ್ ಲಿಸ್ಟ್, ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟ್ ಇದೆ ಮತ್ತು ಕನ್ಕರೆಂಟ್ ಲಿಸ್ಟ್ ಇದೆ. ಸೊ ಇದರ ಒಂದು ಬೇಸ್ ಹೋಗೋದು ಈ ಆ್ಯಕ್ಟಲ್ಲಿ. ಇಲ್ಲಿ ಫೆಡರಲ್ ಲಿಸ್ಟು, ಪ್ರೊವಿನ್ಷಿಯಲ್ ಲಿಸ್ಟು ಮತ್ತು ರೆಸಿಡ್ಯೂಯರಿ ಲಿಸ್ಟ್ಸ್ಗಳನ್ನು ಡಿವೈಡ್ ಮಾಡಿರ್ತಾರಲ್ಲ, ಸೊ ಅದರ ಮೇಲೇ ನಮ್ಮ ಇವತ್ತಿನ ಸಂವಿಧಾನದಲ್ಲಿ ಸಹಿತ ಇರತಕ್ಕಂತಹದ್ದು. ಸೊ ಅದಾದಮೇಲೆ ಇನ್ನೊಂದು ನೀವು ನೆನ್ಪಿಟ್ಕೋಬೇಕು, ನಮ್ಮ ಸಂವಿಧಾನದ ಒಂದು ಸ್ಟ್ರಕ್ಚರ್ ಏನಿದೆ ಅಥವಾ ಸ್ಟ್ರಕ್ಚರಲ್ ಪ್ರೊವಿಷನ್ಸ್ ಏನಿದಾವೆ, ಸೊ ಅದು ಮೋಸ್ಟ್ ಆಫ್ ದ ಪ್ರೊವಿಷನ್ಸನ್ನು ನಾವು ಈ 1935 ಆ್ಯಕ್ಟಿಂದನೇ ತೊಗೊಂಡಿರ್ತಕ್ಕಂತಹದ್ದು. ಅದಾದಮೇಲೆ ಈ ಆ್ಯಕ್ಟಲ್ಲಿ ದೇ ಅಬೋಲಿಷ್ಡ್ ಡಯಾರ್ಚಿ ಇನ್ ಪ್ರೊವಿನ್ಸಸ್ಸು, ಬಟ್ ದೇ ಗೇವ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇನ್ ಪ್ರೊವಿನ್ಸಸ್ಸು ವಿತ್ ಪ್ರೊವಿನ್ಷಿಯಲ್ ಆಟೋನಮಿ. ಅದಾದಮೇಲೆ ದೇ ಇಂಟ್ರೊಡ್ಯೂಸ್ ಡಯಾರ್ಕಿ ಎಟ್ ದ ಸೆಂಟರ್. ಸೊ ಯಾವ ಆ್ಯಕ್ಟ್ ಪ್ರಕಾರ ಡಯಾರ್ಕಿನ ಸೆಂಟ್ರಲ್ಲಿ ಎನಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು 1935 ಆ್ಯಕ್ಟು. ಸೊ ಅದಾದಮೇಲೆ ಈ ಆ್ಯಕ್ಟ್ ಪ್ರಕಾರ ಬೈಕ್ಯಾಮರಲಿಸಮ್ ಇನ್ 6 ಪ್ರೊವಿನ್ಸಸ್ಸು ಆ್ಯಂಡ್ ದೆನ್ ದೇ ಆಲ್ಸೋ ಎಕ್ಸ್ಟೆಂಡೆಡ್ ಕಮ್ಯುನಲ್ ರಿಪ್ರೆಸೆಂಟೇಷನ್ನು 1935 ಆ್ಯಕ್ಟಲ್ಲಿ ದೇ ಗೇವ್ ವುಮನ್ನು, ಲೇಬರ್ಸು, ಡಿಪ್ರೆಸ್ಡು. ಸೊ ಈ ಆಧಾರದ ಮೇಲೆ ಹಳೆಯ ಒಂದು ಪ್ರಶ್ನೆ ನೋಡಿದ್ದೇವೆ ನಾವು. 1935 ಆ್ಯಕ್ಟ್ ಗೇವ್ ರೈಸ್ ಟು ವುಮನ್ ರಿಸರ್ವ್ಡ್ ಸೀಟ್ಸ್ ಇನ್ ಫಾರ್ ವುಮನ್ ಅಂತ ಹೇಳಿ ನೋಡಿದ್ದೀವಿ. ಸೊ ಇದರ ಮೇಲೇ ಬಂದಿರತಕ್ಕಂಥ ಪ್ರಶ್ನೆ ಅದು. ಅದಾದಮೇಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಎಸ್ಟಾಬ್ಲಿಷ್ಡ್ ಬೈ ಅಬಾಲಿಷಿಂಗ್ ಕೌನ್ಸಿಲ್ ಆಫ್ ಇಂಡಿಯಾ 1858ಅಲ್ಲಿ. ಸೊ ಈ ಕೌನ್ಸಿಲ್ ಆಫ್ ಇಂಡಿಯಾನ 1858 ಆ್ಯಕ್ಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಅದನ್ನು ಇವಾಗ ತೆಗೆದು ಹಾಕ್ತಾರೆ, ಸೆಕ್ರೆಟರಿ ಆಫ್ ಸ್ಟೇಟನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದಾದಮೇಲೆ ದಿಸ್ ಆ್ಯಕ್ಟ್ ಗೇವ್ ರೈಸ್ ಟು RBI. ಸೊ ನಾವು ಆಲ್ರೆಡಿ ನಮಗೆ ಎಕನಾಮಿನಲ್ಲಿ ನೋಡಿರ್ತೀವಿ RBI ಆ್ಯಕ್ಟ್ 1934 ಬಗ್ಗೆ ಸ್ಟಡಿ ಮಾಡಿರ್ತೀವಿ. ಸೊ ಈ RBI ಎಸ್ಟಾಬ್ಲಿಷ್ ಆಗಿದ್ದೇ ಈ ಒಂದು 1935 ಆ್ಯಕ್ಟಿನ ಮೇಲೆ. ಅದಾದಮೇಲೆ ಈ ಒಂದು ಆ್ಯಕ್ಟಲ್ಲಿ ಇಂಪಾರ್ಟೆಂಟ್ ಪ್ರೊವಿಷನ್ ಅಂದರೆ ಫೆಡರಲ್ ಕೋರ್ಟ್ ಸಹಿತ ಹೌದು. ಸೊ ಈ ರೀತಿ ತಮ್ಮ ಒಂದು ಪ್ರಿಪ್ರೇಷನನ್ನು ಇಟ್ಕೊಳ್ಳಿ. ಯಾವ ಪ್ರಶ್ನೆನ ಕೇಳಿದಾನೆ, ಮುಖ್ಯವಾದ ಒಂದು ಕ್ವಶನ್ನಿನ ಡಿಮ್ಯಾಂಡ್ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು, ಅದಾದಮೇಲೆ ಅದರ ಆಪ್ಷನ್ಸನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಸ್ವಲ್ಪ ತಿಳ್ಕೊತಕ್ಕಂಥದ್ದು. ಸೊ ಆ ಒಂದು ಸ್ಟ್ರಾಟಜಿಯನ್ನು ಬೆಳೆಸ್ಕೊಳ್ಳೋದು. ಸೊ ಇದಿಷ್ಟು ಇವತ್ತಿನ ನಮ್ಮ ಈ ಬ್ರಿಟಿಷ್ ಲಾಸ್ ಮೇಲೆ
ನಾನು ಕೊಟ್ಟಿರ್ತಕ್ಕಂತಹ ಮಾಹಿತಿ. ಸೊ ದಯವಿಟ್ಟು ಈ ರೀತಿ ಒಂದು ಪ್ರಿಪ್ರೇಷನ್ನ ತಾವು ಅಳವಡಿಸಿಕೊಂಡಲ್ಲಿ ಸೊ ಅದು ನಿಮಗೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗ್ತಕ್ಕಂತಹ ಸಾಧ್ಯತೆ ಬಹಳ ಹೆಚ್ಚು. ದಯವಿಟ್ಟು ತಾವೆಲ್ಲ ನಮ್ಮ ಈ ಇನಿಷಿಯೇಟಿವ್ನ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇತರರಿಗೂ ಸಹಿತ ಶೇರ್ ಮಾಡಿ. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋ ಸೀರೀಸನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ.